ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಠದಲ್ಲಿ ಮಹಿಳೆ ಜೊತೆಗೆ ಸ್ವಾಮೀಜಿ ಸಿಕ್ಕಿಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಡವಿಸಿದ್ದೇಶ್ವರ ಸ್ವಾಮೀಜಿಗಳ ಪರವಾಗಿ ಶಿವಾಪುರ ಗ್ರಾಮದ ಭಕ್ತರು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಗೋಕಾಕ ನಗರದ ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಶಿವಪುರ ಅಡವಿಸಿದ್ದೇಶ್ವರ ಸ್ವಾಮೀಜಿಗಳನ್ನ ಬೆಂಬಲಿಸಿ ಭಕ್ತರು ಪ್ರತಿಭಟನೆ ಮಾಡಿದ್ದಾರೆ. ಸ್ವಾಮೀಜಿಗಳು ವಾಪಸ್ ಮಠಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಸಾವಿರಾರು ಸಂಖ್ಯೆಯಲ್ಲಿ ಗೋಕಾಕ ನಗರಕ್ಕೆ ಆಗಮಿಸಿ ಮಹಿಳೆಯರು ಮಕ್ಕಳಿಂದ ಹೋರಾಟ ಮಾಡಿದ್ದಾರೆ. ಸ್ವಾಮೀಜಿಗಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ದ್ವೇಷಿತ್ತೋ ಏನೋ ಇಲ್ಲಿ ಗೊತ್ತಿಲ್ರಿ. ಅಷ್ಟ ಅಜ್ಜಾರ್ನ ಯಾವಾಗ ಹೊರಗ ಹಾಕಿನ ಕೂತಿರ್ ನೋಡ್ರಿ ಅವ್ರಿ. ಸುಳ್ಳ ಅಪ್ಪೋದ ಅಜ್ಜಾರ್ ಮೇಲೆ ಹೊರ್ಸ್ಯಾರ್ರಿ. ಅಜ್ಜಾರ್ನ ಯಾವಾಗ ಮಠದಿಂದ ಹೊರಗ ಹಾಕುನು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗೋದು ಅವ್ರಿಗೆ ಬ್ಯಾಡಾಗೈತ್ರಿ. ಶಿವಾಪುರ ಊರ್ರಿ ಹಿಡ್ದುಸ್ರಿ ಹೊಲಸ್ ಕ್ಷೇತ್ರ ಐತ್ರಿ. ಹೇಳ್ಬೇಕಂದ್ರ ಈಗ ಅಜ್ಜಾರ್ ಬರ ಅಂದ್ರ ಸುಕ್ಷೇತ್ರ ಆಗೈತ್ರಿ. ಅದ ಅಜ್ಜಾರ್ ಬರ ಅಜ್ಜಾರ್ ನಮ್ಮ ಮನ್ಯಾಗ ಸೆಕೆಂಡ್ ಇಯರ್ ಮುಗ್ಯಾನ ನನ್ ಕಾಲೇಜ್ ಬಿಡತ್ತಂದ್ರಿ. ಅಜ್ಜಾರ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ. ಅಜ್ಜಾರ್ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರ. ನನಗ್ ಮೊನ್ನೆ ಒಂದ್ ಕವನಾನಂದ್ರಿ ಪ್ರಕಟಣೆ ಆಗೈತ್ರಿ. ಅದ್ ಮೂಡಲತ್ತಿಯವ್ರ ಕವನ ಸಂಕಲನದೊಳಗ ಎಷ್ಟೆಲ್ಲಾ ಅಜ್ಜಾರ್ ಪ್ರೋತ್ಸಾಹ ಮಾಡ್ರಿ. ನೀವ್ ಹೆಂಗೆಲ್ಲ ಕವನ ಬರವರ್ಕೊಂಡ ನಮ್ಮ ಮಠಕ್ ತಗೊಂಡ್ ಬಾ, ನಾ ಎಲ್ಲಾ ಎಡಿಟ್ ಮಾಡಿ ಇದ್ ಮಾಡ್ತನು. ನಮ್ಮ ಊರಾಗಿನ ಹೊಸ ಕವಿ ಇವ್ರತ್ತ ಎಲ್ಲಾ ನಮ್ಗ ಎಷ್ಟ್ ಇದನ್ ಮಾಡಿರವ್ರಿ. ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದ್ನಿತ್ರಿ. ಮತ್ ಮರ್ದಿನ ಹೋಗುಟ್ಲೆ ಮತ್ ಹೆಚ್ಚತ್ರಿ. ಅದ್ ಫೀಸ್ ದಂಡ ತುಂಬಿ ಎಲ್ಲಾರಿ ಅಜ್ಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ. ನಮಗ್ರಿ ಅಜ್ಜಾರ್ ಇಂತೆಲ್ಲಾ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ. ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ. ಅಜ್ಜಾರ್ ಒಂದ್ ಇಂಥದೆಲ್ಲಾ ಸಹಿಸ್ಕೊಳಕ್ ಆಗಲ್ದಾರ ಕಮಾಂಡ್ ಅವ್ರ ಮೇಲೆ ಆರೋಪ ಹೊರ್ಸ್ಯಾರಿ. ತಮ್ಮ ಬೇಯಿಲ್ದಾರ ಏನು ತಪ್ಪ ಮಾಡಿಲ್ರಿ. ಏನೇನೋ ಆರೋಪ ಹೊರ್ಸ್ಯಾರಿ. ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವಲ್ಲಿ ಇದೀವ್ರಿ. ಅವ್ರ ತಿಂಗಳ ಮಾಸಿಗ್ ಬರತ್ತಾರ್ರಿ. ಮನ್ನಿ ಬರೋ ಕಾರಣ ಏನಂದ್ರಿ ಆ ಹುಡುಗಿಗೆ ಆರಾಮ್ ಇದ್ರಕಿಲ್ರಿ. ಅವ್ರ ಬಂದಾಗ ನಾವ್ ಅಲ್ಲೇ ಇದೀವ್ರಿ. 3 ಗಂಟೆಗ್ ಬಂದಿರಿ ಅವ್ರ. ನಾವ್ ಅವ್ರ ಜೋಡಿ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ. ನಾವ್ರಿ ಕೊಟ್ಟು ನಾವ್ ಅಲ್ಲಿ 8:30 ಮಟ್ಟ ಅಲ್ಲೇ ಇದೀವ್ರಿ ಮಾತಾಡ್ಕೊತ. 8:30 ಮಟ್ಟ ಅಲ್ಲೇ ಇದ್ವಿ. ಎಲ್ಲಾರು ಊಟ ಮಾಡಿದಾರಿ. ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ. ಬಂದ ಅವ್ರ ರೂಮ್ನ್ಯಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ. ಅಜ್ಜಾರ್ ಬಂದಾಗ 3 ವರ್ಷದಿಂದ ಮಾಡಕತ್ತೀವ್ರಿ. ಅದ್ರ ಬಗ್ಗೆ ಏನು ಇಲ್ರಿ, ಸುಳ್ಳರಿ. ನಾವ್ ಮತ್ ಇಷ್ಟ ದಿನ ಹೋಗ್ತೀವಲ್ರಿ. ಇಷ್ಟ ದಿನ ಅಜ್ಜಗಳ ಮೇಲೆ ಆರೋಪ ಈಗ ಯಾಕಂದ್ರಿ ಈಗ್ರಿ ಅಜ್ಜಾರ್ ಬಂದಂದ್ರ ನಮ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ. ಪಾಲ್ಕಿ ಮಾಡ್ಸಿ ಈಗ ನಮ್ ಊರಾಗ ಅಡವಿಸಿದ್ದೇಶ್ವರ ಜಾತ್ರೆ ಯಾರಿಗ ಅನ್ನೋದು ಗೊತ್ತಿದ್ರಿಕಿಲ್ರಿ. ಅವ್ರ ಬರಾನ ಜಾತ್ರೆ ನಡ್ದೈತ್ರಿ. ಅವ್ರಿಗೆಲ್ಲಾ ನೋಡಕ್ ಆಗ್ಲಾರ್ಕನು ಅಪವಾದ ಹೊರ್ಸಿರ್ಬೇಕ್ರಿ. ಇಲ್ರಿ. ಹಾ ರೀ. ನಮ್ ಅಜ್ಜಾರ್ ಬರೋವರೆಗೂ ನಾವ್ ಇಲ್ಲೇ ಕುಂಡ್ರವ್ರಿ. ನಮ್ ಅಜ್ಜಾರ್ ನಮ್ ಊರ್ಗ್ ಬರೋವರೆಗೂ ಅವ್ರಿಗೆ ತಪ್ಪ ಮಾಡಿದ್ರ ಶಿಕ್ಷೆ ಆಗೋವರ್ಗು ನಾವ್ ಇಲ್ಲೇ ಕುಂಡ್ರವ್ರಿ. ಊರಿಗ್ ಬರ್ಬೇಕ್ರಿ. ಒಂದೇದ್ರಿ ಅಂದ್ರ ಯಾರ್ದು ಏನು ನಮಗ್ ಏನು ಗೊತ್ತಿಲ್ದನ ಇವ್ರ ಹಿಂಗ್ ಮಾಡ್ಯಾರ. ಊರನವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರ್ರಿ, ಅವ್ರ ನಮ್ ಶಿವಾಪುರ ಗ್ರಾಮಸ್ಥರೆಲ್ಲಾ ಕೂಡಿ ಹೊರಗ್ ಹಾಕಿದ್ವಿ ಅಂದಾರ್ರಿ. ಆ ಟೈಮ್ದಾಗ ಯಾರು ಇಲ್ರಿ. ಅಲ್ಲಿ ಗ್ರಾಮಸ್ಥರ ಯಾರ್ದಾರ್ರಿ ತಮ್ ಬೇಕಾದವ್ರನ್ನೆಲ್ಲಾ ಕರ್ಕೊಂಡ್ ತಾವ್ ಹೊರಗ್ ಹಾಕ್ಯಾರ್ರಿ. ಹಾ ರೀ. ಈಗ ಹುಡುಗಿಗೆ ಎಣ್ಣೆ ಆಗೈತ್ರಿ. ಒಟ್ಟ 16 ವರ್ಷದ ಹುಡುಗಿರಿ ಅದ. ಆ ಹುಡುಗಿಗೆ ಎಣ್ಣೆ ಆಗೈತ್ರಿ. ಆ ಹುಡುಗಿಗೆ ಎಣ್ಣೆ ಆದದ್ ಯಾರ್ ಕೇಳ್ತಾರ್ರಿ? ಏನ್ ಇವ್ರ ಮಕ್ಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ? ಹೌದಿಲ್ರಿ. ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ತಂದ್ರ ನಾವ್ ಕೇಳ್ತೀವ್ರಿ. ಈಗ ನನ್ ಮಕ್ಳು ಹೋಗತ್ತಾರ್ರಿ. ಅಲ್ಲಿ ನಮ್ ಮಕ್ಳು ಸಣ್ಣವ್ರ ಅದಾರ. ನಮ್ ಮಕ್ಳು ಹೋಗ್ತಾರ್ರಿ. ಈಗ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ್ ಮಾಡಿಲ್ರಿ. ಅಜ್ಜಾರ್ ಏನ್ ಮಾಡ್ಯಾರ್ರಿ, ಇವ್ರ ಹಿಂಗ್ ಮಾಡ್ಬೇಡ್ರಿ, ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳ್ಕರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪವಾದ ಅವ್ರಿಗೆ ಹೊರ್ಸ್ಯಾರ್ರಿ. ಅವ್ರ ಬಂದಿದ್ದನ 3 ಗಂಟೆಗ್ ಬಂದಾರ್ರಿ. ತಾಯಿ ಮಗಳು 3 ಗಂಟೆಗ್ ಬಂದವ್ರ ಒಳಗಿದ್ದವ್ರನ್ನ ಅಜ್ಜಾರ್ನ ಹಂಗ್ ಮಾಡಿದ್ರಂದ್ರ ಒಳಗಿದ್ರಂದ್ರ ಅವ್ರನ್ನ ಹಿಡಿಬೇಕ್ರಲ್ಲ ಇವ್ರು. ಅವ್ರನ್ನ ಹಿಡಿಬೇಕಾ ಇಲ್ಲ? ಪೊಲೀಸ್ ಸ್ಟೇಷನ್ ಐತ್ರಿ. ಆ ಸ್ಟೇಷನ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ. ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗ್ ಲಾಕ್ ಮಾಡ್ಕೇರಿಂದ ಪೊಲೀಸನ್ ಕರ್ಸ್ಬೇಕಾಗಿತ್ರಿ. ಯಾಕೆ ಕರ್ಸ್ಲಿಲ್ರಿ ಇವ್ರು? ಅದನ್ನ ಏನ್ ಮಾಡ್ಯಾರ್ರಿ? ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ? ಅಜ್ಜಾರ್ ಅವ್ರ ಮೇಲೆ ಆರೋಪ ಮಾಡಾಕ ಯಾವ್ದೇ ಪ್ರೂಫ್ ಇಲ್ರಿ ಇವ್ರ ಕಡೆ. ತಾವಾಗೆ ಎಲ್ಲಾರು ಕೂಡ್ಕೇರಿಂದ ಅಜ್ಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಅಜ್ಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೂ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರಗ್ ಹಾಕ್ಯಾರ್ರಿ. ಇವ್ರು ಹೊರ ಹಾಕ್ಯಾರ. ನಾವ್ ಕೇಳಾಕ ಹೋಗ ನಿಮ್ಗೇನು ಗೊತ್ತಿಲ್ಲ, ನೀವ್ ಹೋಗಿ ಬಿಡ್ರಿ ಅಂತ ಹೇಳತಾರ್ರಿ. ಇವ್ರು ಯಾರನ್ನ ಕೇಳ್ಯಾರ್ರಿ? ಇವ್ರು ಯಾರನ್ನ ಒಬ್ಬರನ್ನು ಕೇಳಿಲ್ರಿ. ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗಳ ಏನೈತ್ರಿ ಅಮಾಸಿಗೆ ಶಿವಾನು ಗೋಷ್ಠಿ ನಡಿತೈತ್ರಿ. ಆಮೇಲ್ರಿ ಜಾತ್ರೆ ಆಗತೈತ್ರಿ. ವರ್ಷ ಜಾತ್ರೆ ಆಗೈತ್ರಿ. ಇಂಪ್ರೂವ್ ಆಗೈತ್ರಿ. ಮಾಡ್ರಿ ಆಕಳ ಇದ್ರಿ ಗೌರಿ ಅಂತ ಹೆಸರಿಟ್ಟದ್ರಿ. ನಾವ ಹೋಗಿದ್ರಿ. ಅಜ್ಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ. ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ. ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಶ್ರಾವಣದಾಗ ಒಂದ್ ತಿಂಗಳ ಪ್ರವಚನ ನಡಿತೈತ್ರಿ ನಮ್ಮಲ್ಲಿ. ಆದ್ರೂ ಈಗ ನಾವ್ ಬ್ಯಾರೆ ಊರಿಗೆ ಹೋಗಂಗಿಲ್ಲ ಅಂದ್ರೆ ನಾವ್ ಹೋಗಿ ಇರ್ತೀವಿ. ನಾನು ಸಿದ್ದಾರ್ಡ್ರಿಗೆ ಹೋಗಿ ವಸ್ತಿ ಇರತ್ತೇನ್ರಿ. ಮತ್ ಅಲ್ಲೂ ಹಂಗ್ ಮಾಡ್ಬೋದ್ರಲ್ಲ ಅವ್ರ. ನೀವ್ ಹಿಂಗ್ ಮಾಡ್ತೀರ ತಿಳ್ಕೇರಿಂದ ಈಗ ಯಾಕೆ ಬತ್ತಂದ್ರಿ ಇವ್ರು ಹೇಳ್ಯಾರ್ರಿ ಅಜ್ಜಾರ, ನೀವ್ ಇಂತ ದುಷ್ಟ ಚಟ್ಗಳು ಬಲಿ ಆಗ್ಬೇಡ್ರಪ್ಪ ಅಂತ ಅವ್ರ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದಾರ್ರಿ. ಇವ್ರ ಅಜ್ಜಾರ್ ಹೇಳಾಕತ್ತಾನ ನೀ ಏನ್ ಹೇಳ್ತೇರಿಂದ ಇವ್ರನ್ನ ಎದ್ರ ಒಳಗಾರ ಸಿಗಿಸ್ಬೇಕಂತ ಕೇರಿಂದ ಇದನ್ ಮಾಡಿದ್ರಿ, ಕುತಂತ್ರ ಮಾಡಿದ್ರಿ. ಅವ್ರು
ನೀವೇನ್ ಸೇವಕರಲ್ಲಿ ಕೆಲಸ ಮಾಡ್ತೀವಿ? ಹಾ ನನ್ ಮಕ್ಕಳೇ ಮಾಡ್ತಾರ್ರಿ ಅಲ್ಲಿ. ಮೂಡಲಿ ತಾಲೂಕ ಶಿವಾಪುರ, ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ. ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಘದವರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು. ಅದಕ್ಕ ಅದ ರುಜುವಾತ್ ಆಗ್ಬೇಕು ಮತ್ ನಮ್ಮ ಸ್ವಾಮಿಗಳು ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು. ಮತ್ತ ಯಾರು ಇದ್ ಮಾಡ್ಯಾರಲ್ಲ ಅವ್ರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಬೇಕು. ಸ್ವಾಮಿಗಳಿಗೆ ಮಠಕ್ಕೆ ಅಧಿಕೃತ ಅಲ್ಲ ಅಂತ ಕೆಲವು ಜನ ಆರೋಪ ಮಾಡ್ತಾರೆ, ಅದಕ್ಕೆ ತಾವೇನು? ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ. ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು? ನಾವು ನಮ್ಮ ಊರಿಂದ 7-8 ಲಕ್ಷ ರೂಪಾಯಿ ದೇಣಿಗೆಯನ್ನ ಪಟ್ಟಾಭಿಷೇಕಕ್ಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಯಾಕೆ ಮಾಡ್ಬೇಕತ್ತು? ಹೆಣ್ಮಕ್ಳು ಅಂದ್ರ ಪ್ರತಿ ಅಮಾಸಿಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ. ಬೇರೆ ಊರಿಂದ ಪ್ರತಿ ಅಮಾಸಿಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತಾರ. ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತಿ ಬರೋದು ಕಾಮನ್. ನಾವು ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾರು, ನಮ್ಮ ಹೆಂಡ್ರು ಹೋಗ್ತಾರು, ಎಲ್ಲಾರು ಹೋಗ್ತಾರ. ಬಂದ ಟೈಮ್ದಾಗ ಅಜ್ಜಾರ್ ಜೋಡಿ ಊಟ ಮಾಡಿ ಒಂದ್ 5 ನಿಮಿಷ ಮಾತಾಡ್ಕೊತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಯಾಕ ಮಾಡೋ ಸಂದರ್ಭದಾಗ ಅಜ್ಜಾರ ಪಾಪ ಭಕ್ತರಿಗೆ ಏನಾರ ಆದಿತ್ತ ಹೇಳಿ ರಕ್ಷಣೆ ಮಾಡಕ್ ಹೋದಾಗ ಅಜ್ಜಾರ ಮೇಲಾತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ. ಇಷ್ಟು ದಿನ ಇರ್ಲಿಲ್ಲ ಆರೋಪ ಈಗ ಯಾಕೆ ಬಂತು ಸರ್? ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ. ನಾವ್ ಮಠದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ಕಿಲ್ಲ. ಇವ್ರ ಅಜ್ಜಾರ ಬಂದ್ಮೇಲೆ ಏನೋ ಒಂದು ಜಾತ್ರೆ ಆತು ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂತ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಊರ ಸುಧಾರಣೆ ಆಗಾಕೈತಿ. ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ. ನಿಮ್ಮ ಹೋರಾಟ ಎಲ್ಲಿ ತನಕ ಇರುತ್ತೆ ಸರ್? ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಸ್ಯಾರ ಅದು ಸಾಬೀತಾಗಬೇಕು. ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ನಮ್ಮ ಅಜ್ಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು. ಗೋಕಾಕ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.